ನಮ್ ಸ್ಟೋರಿಲಿ ತೇಜಸ್ ಮತ್ತೆ ಪ್ರಿಯಾ ಅಂತ ಇದ್ರಲ್ಲ, ಅವರ ಲೈಫ್ ಸ್ಟೈಲ್ ಈ ದಿನ ಹೆಂಗ್ ಘಟನೆ ನಡೆದಿದೆ, ಈ ದಿನದ ಬೆಳಗ್ಗೆಯಿಂದ ಕತೆ ಹೇಳೋಣ. ಏನಂದ್ರೆ, ಆ ದಿನ ಪ್ರಿಯಾದು ಬರ್ತಡೇ ಇರುತ್ತೆ. ಅದಕ್ಕೆ ತೇಜಸ್ ಮತ್ತೆ ಪ್ರಿಯಾ ಬೆಳಗ್ಗೆ ಚರ್ಚ್ಗೆ ಹೋಗ್ತಾರೆ, ಹಾಗೆ ಶಾಪಿಂಗ್ ಮಾಡ್ತಾರೆ. ಮತ್ತೆ ಮನೆ ವಾಪಸ್ ಬರೋಷ್ಟರಲ್ಲಿ ತೇಜಸ್ ಅವನ ಫ್ರೆಂಡ್ ಆನಂದ್ ಹೇಳಿ ಬರ್ಡೇ ಸೆಲೆಬ್ರೇಷನ್ ಅರೇಂಜ್ ಮಾಡಕ್ಕೆ ಹೇಳಿರ್ತಾನೆ. ಇವ್ರು ಬರೋಷ್ಟರಲ್ಲಿ ಆನಂದ್ ಮತ್ತೆ ಅವ್ರ ವೈಫ್ ರಮ್ಯಾ ಎಲ್ಲ ರೆಡಿ ಮಾಡಿರ್ತಾರೆ. ಇವ್ರು ಹೋದ್ಮೇಲೆ ಕೇಕ್ ಕಟಿಂಗ್ ಮಾಡಿ ಹಾಗೆ ಡಿನ್ನರ್ ನ ಮುಗಿಸಿ, ಅದಾದ್ಮೇಲೆ ಸ್ವಲ್ಪ ಹೊತ್ತು ಡ್ಯಾನ್ಸ್ ಆಡ್ತಾ ಚಿಲ್ ಮಾಡ್ತಾ ಇರ್ತಾರೆ. ಅದಾದ ಸ್ವಲ್ಪ ಹೊತ್ತಲ್ಲೇ ರಮ್ಯಾ ಮತ್ತೆ ಆನಂದ್ ಮನೆಗೆ ಓಡ ಅಂತ ಅನ್ಕೊಂಡು ಆಚೆ ಬರ್ತಾರೆ. ಅಷ್ಟರಲ್ಲಿ ಮಳೆ ಫುಲ್ ಜೋರಾಗಿ ಬರ್ತಾ ಇರುತ್ತೆ. ಅದಕ್ಕೆ ತೇಜಸ್ ಮತ್ತೆ ಪ್ರಿಯಾ ಹೇಳ್ತಾರೆ, ಇಲ್ಲೇ ಸ್ಟೇ ಆಗಿ ಬೆಳಗ್ಗೆ ಹೊರಡಿ ಅಂತ. ಅದಕ್ಕೆ ಆನಂದ್ ಮತ್ತೆ ರಮ್ಯಾ ಕೂಡ ಒಪ್ಕೊಂತಾರೆ. ಅವ್ರ ಮೇಲೆ ಸ್ಟೇನು ಆಗ್ತಾರೆ. ಆದ್ರೆ ಅವತ್ ರಾತ್ರಿ ಅವ್ರ 4 ಜನಕ್ಕೂ ನಿದ್ದೆ ಬರ್ತಾ ಇರಲ್ಲ. ಅದಕ್ಕೆ ಒಂದು ಗೇಮ್ ಮಾಡೋಣ ಅಂತ ಶುರು ಮಾಡ್ತಾರೆ. ಆ ಗೇಮ್ ಹೆಸರು ಏನಂತ ರಮ್ಯಾ ಹೇಳ್ತಾಳೆ. ಆ ಗೇಮ್ ಹೆಸರು ಡೇರ್ ಫಾರ್ ಯುವರ್ ವಿಶ್. ಡೇರ್ ಫಾರ್ ಯುವರ್ ವಿಶ್ ಗೇಮ್ ಅಲ್ಲಿ ನೀವು ಆಡ್ಬೇಕು ಅಂದ್ರೆ ನಿಮ್ ಮನೇಲಿ ಯಾವ್ದೇ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಅಥವಾ ಡಿವೈಸ್ ಗಳೆಲ್ಲ ಆನ್ ಆಗಿರ್ಬಾರ್ದು, ಎಲ್ಲ ಆಫ್ ಆಗಿರ್ಬೇಕು. ಮನೆ ಫುಲ್ಲು ಕತ್ಲಾಗಿರ್ಬೇಕು. ನೀವು ಇದನ್ನ ಹೇಗ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ, ನಿಮ್ಮ ಮನೆಯ ಒಂದು ಮಿರರ್ ಮುಂದೆ ಹೋಗಿ ನಿಮ್ಗೆ ಏನ್ ಬೇಕು ಅನ್ಸುತ್ತೆ ಅದ್ರ ಬಗ್ಗೆ ಒಂದು ವಿಶ್ ಮಾಡ್ಬೇಕು. ಆ ವಿಶ್ ನ ಮಾಡ್ಕೊಂಡು ಆದ್ಮೇಲೆ ಈ ಗೇಮ್ ನ ಕರೆಕ್ಟ್ ಆಗಿ 12 ಗಂಟೆಗೆ ಸ್ಟಾರ್ಟ್ ಮಾಡ್ಬೇಕು. ಮನೆ ಹಾಲ್ ಇದೆ ಗೊತ್ತಾ, ಹಾಲಿಗೆ ಬಂದು ನಿಂತ್ಕೊಬೇಕು. ಅಲ್ಲಿ ಒಂದು ಮ್ಯಾಚ್ ಬಾಕ್ಸ್ ತಗೊಂಡು ಮ್ಯಾಚ್ ಬಾಕ್ಸ್ ನ ಸ್ಟಿಕ್ ಮಾಡ್ಬೇಕು. ಆವಾಗ ಫೈರ್ ಏನಾದ್ರು 15 ಸೆಕೆಂಡ್ ಮೇಲೆ ಇದೆ ಅಂದ್ರೆ ಅವಾಗ ನೀವು ಮನೇಲಿ ಪೊಸೆಷನ್ ಎನರ್ಜಿ ಬಂದಿದೆ ಅಂತ. ಈ ಗೇಮ್ ನ ಕರೆಕ್ಟ್ ಆಗಿ ರಾತ್ರಿ 12 ಗಂಟೆಗೆ ಸ್ಟಾರ್ಟ್ ಮಾಡ್ಬೇಕು. ಮತ್ತೆ ಅಲ್ಲಿಂದ 3 ಗಂಟೆ ಕರೆಕ್ಟ್ ಆಗಿ ಎಂಡ್ ಮಾಡ್ಬೇಕು. ನೀವು ಆ ದೆವ್ವದಿಂದ ತಪ್ಪಿಸ್ಕೊಂತ ಇರ್ಬೇಕು. ಒಂದ್ ರೂಮ್ ಇಂದ ಒಂದ್ ರೂಮು ಆ ದೆವ್ವದ ಕಣ್ ತಪ್ಪಿಸಿ 3 ಗಂಟೆ ತನಕ ಆಟ ಆಡಿದ್ರೆ 3 ಗಂಟೆಗೆ ಆ ದೆವ್ವ ವಾಪಸ್ ಹೋಗ್ಬೇಕು. ವಾಪಸ್ ಹೋಗ್ಬೇಕಾದ್ರೆ ಆ ಇವಿಲ್ ಎನರ್ಜಿ ನೀವ್ ವಿಶ್ ಮಾಡಿದ್ದ ಒಂದು ಗಿಫ್ಟ್ ನ ಕೊಟ್ಟೋಗುತ್ತೆ. ಇದು ಗೇಮ್ ಅಂತ ರಮ್ಯಾ ಹೇಳ್ತಾಳೆ. ಆಗ ತೇಜಸ್ ಮತ್ತೆ ಆನಂದ್ ಹಾಗೆ ಪ್ರಿಯಾಗೆಲ್ಲ ತರ ಸಿಲ್ಲಿ ಅನ್ಸುತ್ತೆ. ಹಾಗೆ ಸುಮ್ನೆ ಥ್ರಿಲ್ಲಿಂಗ್ ಆಗಿರುತ್ತೆ ಅಂತ ಟ್ರೈ ಕೂಡ ಮಾಡ್ತಾರೆ. ಆಟ ಸ್ಟಾರ್ಟಿಂಗ್ ಅಲ್ಲಿ ಆ ರೂಲ್ಸ್ ಕರೆಕ್ಟ್ ಆಗಿ ಫಾಲೋ ಮಾಡ್ತಾರೆ. ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಹೊತ್ತಲ್ಲಿ ಆ ದೆವ್ವನ ಫೀಲ್ ಆಗ್ತಾ ಇರ್ತಾರ ಅವರು. ಅದ್ರ ಪ್ರೆಸೆನ್ಸ್ ಇದೆ ಮನೆ ಅಂತ ಅವ್ರಿಗೂ ಗೊತ್ತಾಗುತ್ತೆ. ಮನೆಯಲ್ಲಿ ಅಲ್ಲಿಂದ ಇಲ್ಲಿಗೆ ಕತ್ಲಲ್ಲಿ ತಪ್ಪಿಸ್ಕೊಂತ ಇರ್ತಾರೆ.